ನಾನು ಕುರುಬ ಜಾತಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲನೇ ಬಾರಿ ಹಣಕಾಸು ಮಂತ್ರಿ ಆದಾಗ ಒಂದು ಪತ್ರಿಕೆಯಲ್ಲಿ ಬರೆದರು, ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಹಣಕಾಸು ಮಂತ್ರಿ ಎಂದಪ್ಪ ಮಾಡ್ತಾನೆ ಅಂತ. ಅದೇ ಸಿದ್ದರಾಮಯ್ಯ 16 ಬಜೆಟ್ಗಳನ್ನ ಮಂಡಿಸಿದ್ದೇನೆ. ಇದೆಲ್ಲ ಆಶೀರ್ವಾದ. ಅದರಿಂದ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮರ್ಥ್ಯ ಬರ್ತಕ್ಕಂಥದ್ದು, ಪ್ರತಿಭೆ ಬರ್ತಕ್ಕಂಥದ್ದು ಜಾತಿಯಿಂದ ಅವಕಾಶಗಳು ಸಿಕ್ಕಿದಾಗ, ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳು ಸಿಕ್ಕಿದ್ರೆ ಮೇಲೆ ಬರಲಿಕ್ಕೆ ಆಗದೇ ಇಲ್ಲ. ಅದರಿಂದ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಏನಪ್ಪ ಮಾಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಮ್ಗೆ ವಿದ್ಯೆ ಅರ್ಥಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಲ್ರಿಗೂ ವಿದ್ಯೆ ಹತ್ತುತ್ತೆ. ನಾನು ಗೊತ್ತಾ ನಿಮ್ಗೆ 5ನೇ ತರಗತಿ ನೇರವಾಗಿ ಸೇರ್ಕೊಂಡಂತ ನಾನು 1ರಿಂದ 4 ಓದಲೇ ಇಲ್ಲ. 5ನೇ ತರಗತಿ ನೇರವಾಗಿ ಸೇರ್ಕೊಂಡೆ. ಯಾಕೆಂದ್ರೆ ಅಂಜೇಗೌಡ ಅಂತ ನಮಗೆ ಬೀರ್ ಮಕ್ಕಳು ಕೂಡ ಈಗ ಸಿದ್ದರಾಮೇಶ್ವರ ದೇವ್ರು ಹೋಗ್ತವರೆಲ್ಲ ಈ ವೀರ ಮಕ್ಕಳು ಕುರಿತ ಕಲಿಬೇಕಾಗಿತ್ತು. ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ಅಂತ ಇದೆ, ಇಲ್ಲಿ ಹುಚ್ಚಪ್ಪ ದೇವರು ಅಂತ ಇದೆ, ಅಲ್ಲಿ ಸಿದ್ದರಾಮೇಶ್ವರ, ಇವರೆಲ್ಲ ಈಶ್ವರನ ಸಬ್ಸೆಕ್ಟ್ಗಳೇ ಇವರೆಲ್ಲ. ಅಲ್ಲಿ ಈಶ್ವರನ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಂಜೇಗೌಡ ಅಕ್ಷರ ಕಲಿಸಿದ್ದಾರೆ ಮರಳಿನ ಮೇಲೆ. ಆ ಮರಳಿನ ಮೇಲೆ ಅಕ್ಷರ ಕಲಿತಿರೋದ್ರಿಂದ ಕನ್ನಡ ಚೆನ್ನಾಗಿ ಬಂದಿತ್ತು ನನಗೆ. ಅವರು ನಮ್ಮ ರಾಜಪ್ಪ ಅಂತ ಒಬ್ಬ ಮೇಷ್ಟ್ರು ನನಗೆ ನೇರವಾಗಿ 5ನೇ ತರಗತಿ ಅಡ್ಮಿಟ್ ಮಾಡ್ಕೊಂಡು, ಒಂದು ವೇಳೆ ರಾಜಪ್ಪ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಬರದೇ ಹೋಗಿದ್ರೆ, ನನ್ನನ್ನು 5ನೇ ತರಗತಿ ಸೇರಿಸದೆ ಹೋಗಿದ್ರೆ, ನಾನು ನಾಯಕೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, MLA ಆಯ್ತಿರ್ಲಿಲ್ಲ. ಅದಕ್ಕೆ ಇದೆಲ್ಲರಿಗೂ ಕೂಡ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಇರಲೇಬೇಕು. ಸ್ವಾಭಿಮಾನ ಬರಬೇಕಾದ್ರೆ, ನಿಮಗೆ ಮಾತಾಡ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಶಿಕ್ಷಣ ಇರಬೇಕು. ಶಿಕ್ಷಣ ಇಲ್ಲದೇ ಹೋದ್ರೆ ಗುಲಾಮಗಿರಿ ಮನೆ ಮಾಡ್ಕೊಡ್ತೇವೆ. ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಹಾಗೆ ಮುಖ್ಯಮಂತ್ರಿಗಳ ಅಮೃತ ಹಸ್ತಗಳಲ್ಲಿ ಇದ್ದು ಅದಕ್ಕೆ ಆದ್ಯತೆಯ ಒಂದು ಸಮುದಾಯ ಕ್ಲಾಸ್ ಇರುತ್ತೆ. ಒಂದು ಕಾರ್ಯಕ್ರಮ ಯುವರಾಜ್ ಬಿಟ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿದ್ದರು. ಯುವರಾಜ್ 5 ವರ್ಷ ಇಲ್ಲಿವರೆಗೆ ಆಗಿದ್ದ ಮುಖ್ಯಮಂತ್ರಿ 5 ವರ್ಷ ಯುವರಾಜ್ ಒಬ್ಬರು, ನಾನೊಬ್ಬ. ಬರೀ ಕುರುಬರ ಪ್ರೀತಿಯಿಂದ ಅಲ್ಲ, ಕುರುಬರು ಬೆಂಬಲಿಸೋದ್ರಿಂದ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ವರ್ಗದವರು. ಈಗ ನಾವು ನಮ್ಮ ಸರ್ಕಾರ ಬಂದಾಗ ಎಲ್ಲ ಜಾತಿ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು. ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ
KSRTC ಬಸ್ನಲ್ಲಿ ತಿರುಗಾಡಬಹುದು ಫ್ರೀಯಾಗಿ. ಅನ್ನಭಾಗ್ಯ ಕಾರ್ಯಕ್ರಮ 10 kg ಅಕ್ಕಿಯನ್ನು ನಾನು ನಿಮ್ಗೊಂದು ಕಥೆ ಹೇಳ್ತೀನಿ ಕೇಳಿ. ನಾನು ಹೆಂಗೆ ಅಕ್ಕಿ ಬಡವರಿಗೆ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಯಾಕಪ್ಪ ಅಂತಂದ್ರೆ, ನಮ್ಮ ಮನೆಯ ಪಕ್ಕ ಒಬ್ರು ಬಡವರಿದ್ರು. ಅವ್ರ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಬಂದ್ರೆ, ಕೆಮ್ಮು ಬಂದ್ರೆ, ನೆಗಡಿ ಬಂದ್ರೆ, ಜ್ವರ ಬಂದ್ರೆ, ಬೇದಿ ಆದ್ರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತಿರೋದು. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ನಾನು ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಇನ್ನೊಬ್ರು ಮನೆ ಮುಂದೆ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಮುಟ್ಟಬಾರದು ಅಂತ ಹೇಳಿ ನಾವು ಎಲ್ಲರಿಗೂ ಬೆಲ್ಲ ಬಡವರು ಕೂಡ ಫ್ರೀಯಾಗಿ 10 kg ಆಮೇಲೆ ವಿದ್ಯುತ್ ಶಕ್ತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಹಿಂದೆ ಇತ್ತ. ಆಮೇಲೆ ನಿರುದ್ಯೋಗವನ್ನು ಬಗೆಹರಿಸಬೇಕು ಅಂತೇಳಿ ಯುವ ನಿಧಿಯನ್ನ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಎಲ್ಲ ಜನರಿಗೂ, ಬ್ರಾಹ್ಮಣರಿಗೂ ಇರ್ತದೆ, ಒಬ್ಬರಿಗೂ ಇರ್ತದೆ, ಲಿಂಗಾಯತರಿಗೂ ಇರ್ತದೆ, ಕುರುಬರಿಗೂ ಇರ್ತದೆ, ಬೇರೆ ಸವಿತಾ ಸಮಾಜದವರಿಗೂ ಇರ್ತದೆ, ಉಪ್ಪಾದರಿಗೂ ಇರ್ತದೆ, ಎಲ್ಲ ಜನಾಂಗದ ದಲಿತರಿಗೂ ಇರ್ತದೆ, ಅಲ್ಪಸಂಖ್ಯಾತರಿಗೂ ಇರ್ತದೆ. ಅವ್ರಿಗೋಸ್ಕರ ಎಲ್ಲ ಬಡವರು ಕೂಡ ಅವ್ರಿಗೆ ಸಾಮಾಜಿಕ ಶಕ್ತಿ ಬರಬೇಕಲ್ಲ. ಶಕ್ತಿ ಬಂದಾಗ ತಾನೇ ಸಮಾನತೆ ನಿರ್ಮಾಣ ಆಗೋದು. ಸಮಾನತೆ ಸುಮ್ಮನೆ ನಿರ್ಮಾಣ ಆಗುತ್ತದ, ಭಾಷಣ ಮಾಡೋದ್ರಿಂದ ನಿರ್ಮಾಣ ಆಗ್ತದ. ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮಾತ್ರ ಮಾಡಲಿಕ್ಕೆ. ಮುಂದಿನ ಸೈಡ್ ಆಗ್ರಿ. ಗರ್ಮ್ಯಾನ್ ಸುರೇಶ್